ನೀವೆಲ್ಲ ಬೆನ್ನೆಲುವಾಗಿ ನಂತರದ ಎಷ್ಟೋ ಬ್ಯಾಚ್ಗಳು ಬಂದಿರೋರಿಗೆ ಕೂಡ ಅವರನ್ನು ಕೂಡ, ಯಾಕಂದರೆ ಈಗ ತುಂಬ ಕಮ್ಮಿ ಇದ್ದೀರಿ ಸಂಖ್ಯೆ ಅಂತ ಅನ್ನೋದು ಮುಖ್ಯ ಅಲ್ಲ. ಕಮ್ಮಿ ಒಳಗಡೆನೂ ಒಂದು ಕ್ರಿಯಾಶೀಲತೆ, ಒಂದು ಅರ್ಥಪೂರ್ಣತೆ ಇದೆಯಲ್ಲ, ಅದು ಭಾಳ ಮುಖ್ಯ. ಬೇರೆ ಬೇರೆ ಬ್ಯಾಚ್ನವ್ರನ್ನು ಕೂಡ ನೀವು ಸಂಧಿಸಿ ಬೇರೆ ಬೇರೆ ಬ್ಯಾಚ್ನವರು ಕರ್ಕೊಂಡು ಬನ್ನಿ. ನಿಮ್ಮ ಗೆಳೆಯರ ಬಳಗದ ಒಟ್ಟಿಗೆ ಕನ್ನಡ ಅಧ್ಯಯನ ಸಂಸ್ಥೆಗೆ ಬನ್ನಿ, ಒಂದು ಕಾರ್ಯಕ್ರಮ ಮಾಡೋಣ ಬನ್ನಿ. ನಾನು ಅದು ಮುಕ್ತವಾಗಿರ್ತೀನಿ. ಯಾಕಂದರೆ 100 ವರ್ಷದ ಸಂಭ್ರಮ, 60 ವರ್ಷದ ಸಂಭ್ರಮದಲ್ಲಿ ನಾವೆಲ್ಲ ಸೇರೋಣ. ಮತ್ತು ನೀವೆಲ್ಲರೂ ಕೂಡ ಈಗ ಕನ್ನಡ ಅಧ್ಯಯನ ಸಂಸ್ಥೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು ಆರ್ಥಿಕವಾಗಿ ಕುಸಿತವನ್ನು ಕಂಡಿವೆ. ಅಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಕೂಡ ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ಏರಿಯಾದೊಳಗಡೆ ಉದ್ಯೋಗಸ್ಥರಾಗಿದ್ದೀವಿ, ದೊಡ್ಡ ದೊಡ್ಡ ಸಾಧಕರಾಗಿದ್ದೇವೆ, ದೊಡ್ಡದೆಲ್ಲ ಲೆವೆಲಲ್ಲೇ ನಾವು ಬೆಳೆದಿದ್ದೇವೆ. ನಾವೆಲ್ಲ ಸೇರಿ ಮತ್ತಷ್ಟು ಈ ಕನ್ನಡ ಸಂಸ್ಥೆಯನ್ನು, ಕನ್ನಡ ಸಾಹಿತ್ಯವನ್ನು, ಪರಂಪರೆಯನ್ನು ಉಳಿಸುವ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಿ. ಯಾಕಂದರೆ ದಿವಾಕರ್ ಅವ್ರ ಮಾತು ನಾನು ಕೇಳೋಕ್ಕೆ ನಾನು ಸ್ವಲ್ಪ ಹೊರಡ್ತೀನಿ.